ಮೊದಲಿಗೆ ಸಿನಿಮಾಗೆ ಕ್ಯಾಚಿ ಟೈಟಲ್ನ ಇಟ್ಟಿದ್ದೀರಾ ಇಂಟರ್ವಲ್ ಅಂತ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಪದ. ಸೊ ಹೇಗೆ ಸರ್ ಮೊದಲಿಗೆ ಈ ಕತೆ ಮತ್ತು ಈ ಟೈಟಲ್ ಹೇಗೆ ಫೈನಲೈಸ್ ಆಯಿತು ಅಂತ? ಅಂದರೆ ಕತೆ ಬರಿಬೇಕಾದ್ರೆ ನಾನು ಸುಕೇಶ್ ಅವರು ಮತ್ತೀಗ ಇಬ್ಬರು ಜೊತೆಲೇ ಕೂತ್ಕೊಂಡು ಮೋಸ್ಟ್ ಆಫ್ ದಿ ಟೈಮ್ ಕತೆನ ಬರೆದಿರೋದು. ಸೊ ಅದು ನಮಗೆ ಕತೆ ಬರೆದಾದ್ಮೇಲೆ ಪ್ರತಿಯೊಬ್ಬರು ಲೈಫಲ್ಲಿ ಹೆಂಗಿರುತ್ತೆ ಜೀವನ ಅದು ಇಂಪಾರ್ಟೆಂಟು. ಸೊ ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಕಾಮ ಅನ್ನೋದು ಬಂದೇ ಬರುತ್ತೆ, ಫುಲ್ ಸ್ಟಾಪ್ ಇಟ್ಟೋಕೆ ಹೋಗೋಲ್ಲ, ಎವ್ರಿ ಸಕ್ಸಸ್ ಮಾಡಲೇಬೇಕು ಅನ್ನೋದು ಒಂದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಒಂದು ಕ್ಯಾಚಿ ಟೈಟಲ್ ಅಂತ ಹುಡ್ಕೋಬೇಕಾದ್ರೆ ಇದೊಂದು ನಮಗೆ ಸಿಕ್ಕಿತ್ತು. ಅಂದರೆ ಇಂಟರ್ವಲ್ ಅಂತ ಇಟ್ಟರೆ ಚೆನ್ನಾಗಿರುತ್ತೆ, ಪ್ರತಿಯೊಂದು ಫಿಲಮೇಲೂ ಆ ಇಂಟರ್ವಲ್ ಅನ್ನೋ ಪಾರ್ಟ್ ಬಂದೇ ಬರುತ್ತೆ. ಸೊ ಇದು ಅದನ್ನೇ ಇಡೋಣ ಅಂದ್ಬಿಟ್ಟು ಇಟ್ಟಿದ್ದು. ಬಟ್ ಚೇಂಬರ್ಗೆ ಹೋಗಿ ಫಸ್ಟು ಕೇಳಿದಾಗ ಚೇಂಬರ್ ಅವರು ಇಂಟರ್ವಲ್ಲು ಇಲ್ಲ ಅಂತ ಹೇಳ್ಬಿಟ್ರು. ಸೊ ಏನಕ್ಕೆ ಸರ್ ಅಂತ ಕೇಳಿದ್ರೆ ಮಧ್ಯಂತರ ಅಂತ ಕನ್ನಡದಲ್ಲಿ ಇಟ್ಕೊಂಡವ್ರೆ ಅಂತ ಹೇಳಿದ್ರು. ಸರ್ ಮಧ್ಯಂತರ ಅಲ್ಲ ನಮ್ಮ ಸಿನಿಮಾ ಹೆಸರು, ಇಂಟರ್ವಲ್ ನಮ್ಮ ಸಿನಿಮಾ ಅಂತ ಹೇಳಿದ್ರೆ. ಸೊ ಅವಾಗ ಅವರು ಓಕೆ ಒಂದ್ಸತಿ ನೀವು ಅಧ್ಯಕ್ಷರ ಜೊತೆ ಮಾತಾಡಿ ಅಂತ ಹೇಳಿದ್ರು. ಅಧ್ಯಕ್ಷರ ಜೊತೆ ಮಾತಾಡಿದಾಗ ಅದು ಇಂಗ್ಲೀಷು ಕನ್ನಡ ಬೇರೆ ಬೇರೆ ಕೊಡಿ ಅಂತ ಹೇಳಿದ್ರು. ಸೊ ದಟ್ಸ್ ಇಂಟರ್ವಲ್ ಅನ್ನೋದು ಅಲ್ಲಿಂದ ಶುರುವಾಗಿದ್ದು ಜರ್ನಿ. ಎಸ್ ಸರ್, ನಿಮ್ಮ ಪ್ರಕಾರ ಇಂಟರ್ವಲ್ ಅಂದರೆ ಏನು? ಈ ಸಿನಿಮಾ ಮೂಲಕ ಏನು ಇಂಟರ್ವಲ್ ಕತೆನ ಹೇಳಕ್ಕೆ ಹೊರಟಿದ್ರಿ ಅಂತ? ಅಂದರೆ ಎಲ್ಲರ ಲೈಫ್ ಜರ್ನಿನೂ, ನಮ್ಮ ಲೈಫ್ ಜರ್ನಿ ಮತ್ತೀಗ ನಮ್ಮ ಫ್ರೆಂಡ್ಸ್ ಲೈಫ್ ಜರ್ನಿ ಪ್ರತಿಯೊಬ್ಬರು ನಾನು ನೋಡಿದ್ದೀನಿ. ಸೊ ಆ ಲೈಫ್ ಜರ್ನಿಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಏನಿರ್ತಾರೆ ಹುಡುಗರು, ಸೊ ಅವರಲ್ಲಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಾವೆಲ್ಲ 35 ಮೇಲ್ಗಡೆ ತೊಗೊಂಡಿರ್ತೀವಿ, 50 ಕೆಳಗಡೆ ತೊಗೊಂಡಿರ್ತೀವಿ. ಇಂಥವ್ರ ಜರ್ನಿ ಲೈಫ್ನ ಎಲ್ಲೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಅಂದರೆ ಲಾಸ್ಟ್ ಬೆಂಚ್ ಕೊಟ್ಟಾಗ್ಬಿಡ್ತಾರೆ, ಇಲ್ಲ ಫಸ್ಟ್ ಬೆಂಚ್ ಕೊಟ್ಟಾಗ್ಬಿಡ್ತಾರೆ, ಆ ರೀತಿ. ಬಟ್ ಈ ಪರ್ಸೆಂಟೇಜ್ ತೊಗೊಂಡಿರ್ತಾರಲ್ಲ ಅವ್ರ ಲೈಫ್ ಜರ್ನಿನ ನಾವು ತೋರಿಸ್ಬೇಕು ಅನ್ನೋದು ಒಂದಿತ್ತು. ಸೊ ಎಕ್ಸ್ಪೆಕ್ಟ್ಲಿ ಅದು ನಮ್ಮ ಸ್ಟೋರಿನೇ. ಸೊ ಅದಕ್ಕೋಸ್ಕರ ನಮ್ಮ ಸೊಸೈಟಿಲಿ ಅಥವಾ ನನ್ನ ಫ್ರೆಂಡ್ಸಲ್ಲಿ ಏನೇನಾಗಿತ್ತು ಅವೆಲ್ಲ ಒಂದು ಸ್ಟೋರೀಸ್ಗಳನ್ನೆಲ್ಲ ನಮ್ಮೆಲ್ಲ ಇದ್ರಿಂದ ಸೊ ಲೈಕ್ ನಮ್ಮದೇ ಒಂದು ಜರ್ನಿ ತೋರಿಸೋಣ, ಒಂದು ಫ್ಲೋ ಅಂತ ತೋರಿಸೋಣ. ಸೊ ಅದು ಪ್ರತಿಯೊಬ್ಬರಿಗೂ ಈಸಿ ಆಗುತ್ತೆ, ಕ್ಯಾಚ್ ಆನ್ ಆಗುತ್ತೆ. ಯಾಕಂದರೆ ನಮ್ಮ ಲೈಫ್ ಸ್ಟೋರಿನೇ ತುಂಬ ಜನ ಇರ್ತಾರೆ. ಸೊ ಅದು ತುಂಬ ಚೆನ್ನಾಗಿ ಕ್ಯಾಚ್ ಆಗೈತೆ. ಸೊ ಅದೇ ಇಂಟರ್ವಲ್ ಪಾರ್ಟ್. ಅಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಒಂದು 28 or 30 ಏಜ್ ಆದಮೇಲೆ ಒಂದು ಮೆಚುರಿಟಿ ಲೈಫ್ ಅಂತ ಬರುತ್ತೆ. ಸೊ ಆ ಮೆಚುರಿಟಿ ಲೈಫ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ ಅವ್ರಿಗೆ ಲೈಫಲ್ಲಿ. ಸೊ ಆ ಟರ್ನಿಂಗ್ ಪಾಯಿಂಟೇ ಈ ಇಂಟರ್ವಲ್. ಎಸ್ ಸರ್, ನಮ್ಗೆ ಈಗ ಸಿನಿಮಾ ನೋಡಿದಾಗ ಈಗ 25 ಡೇಸ್ ಆಗಿದೆ, ಸಿನಿಮಾ ರನ್ ಆಗ್ತಿದೆ, ಜನಕ್ಕೆ ರೀಚ್ ಆಗ್ತಾ ಇದೆ. ಎಲ್ಲೂ ಕೂಡ ಸಿನಿಮಾ ನೋಡಿದಾಗ ಇದು ಹೊಸಬ್ರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಅಂತ ಅನಿಸಿಲ್ಲ. ಯಾಕಂದರೆ ಒಂದು ಡೈಲಾಗಿಂದ ಹಿಡಿದು ಪ್ರತಿಯೊಂದು ತುಂಬ ಚೆನ್ನಾಗಿ ಪ್ರೆಸೆಂಟ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಡೆಬ್ಯೂ ಆಗಿರೋ ಕಾರಣ ನಿಮ್ಮ ತಯಾರಿ ಹೇಗಿತ್ತು, ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಅಂದರೆ ಆ್ಯಕ್ಚುಲಿ ನನ್ನ ಜರ್ನಿ ತೊಗೊಂಡ್ರೆ, ಸೊ ನನಗೆ ಪ್ಯಾಷನ್ ಇದ್ದಿದ್ದು ನಾನು PUC ಇಂದನೂ ಡೈರೆಕ್ಟರ್ ಆಗಬೇಕು ಅಂತ ಪ್ಯಾಷನ್ ಇತ್ತು. ಬಟ್ ನಾನಾ ಕಾರಣಗಳಿಂದ ನಮಗೆ ಆಗಿರಲಿಲ್ಲ. ಬಟ್ ಫ್ರಮ್ ದಿ ಸೆಪ್ಟೆಂಬರ್ 23 ಸೊ ಅಲ್ಲಿಂದ ಶುರು ಆಗಿದ್ದು ಕತೆಗಂತ ಕೂತ್ಕೊಂಡ್ವಿ. ಮತ್ತೀಗ ಅದಕ್ಕಿಂತ 6 ಮಂತ್ಸು ಕತೆಗಂತ ಕೂತ್ಕೊಂಡು ಎಲ್ಲ ರೀಚೌಟ್ ಮಾಡಿ ಏನು ಮಾಡ್ಬೋದು ಏನಿಲ್ಲ ಅಂತ ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಶುರು ಮಾಡಿದಾಗ ಫ್ರಮ್ ದಿ 2 years to 3 years ಆಫ್ ಜರ್ನಿಲಿ ಸೊ ನಮಗೆ ಅದೊಂದು ಅನಿಸೈತೆ ಲೈಫ್ ಹೆಂಗೆ ಟ್ರಾವೆಲ್ ಆಗ್ಬೋದು, ಯಾವ ರೀತಿ ಜರ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಆ ರೀತಿ ಒಂದು ಪೋರ್ಟ್ರೇಟ್ ಮಾಡೋಣ, ಸಿನಿಮಾನ ಗೆಲ್ಸೋದಕ್ಕೆ. ಅಂದರೆ ಕ್ವಾಂಟಿಟಿಗಿಂತ ನಮಗೆ ಕ್ವಾಲಿಟಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಇದು 2 years ಆಫ್ ಜರ್ನಿ ಇದು ಕಂಪ್ಲೀಟ್ಲಿ. ಎಸ್ ಸರ್, ಇದರಲ್ಲಿ ಪಾತ್ರಗಳ ಆಯ್ಕೆ, ಯಾಕಂದರೆ ನಾವು ಇಲ್ಲಿ ಏನು ಪಾತ್ರಧಾರಿಗಳನ್ನ ನೋಡ್ತೀವೋ, ಗಣೇಶನ 3 ಪಾತ್ರಗಳೇ ಇಲ್ಲಿ ಕ್ವಾಟ್ಲೆ ಕೊಡುವಂಥ ಒಂದಿದು ತರಲೆಗಳನ್ನು ನಾವು ನೋಡ್ಬೋದು. ಹೇಗೆ ಈ ಪಾತ್ರಕ್ಕೆ ಇವರೇ ಬೇಕು ಅಥವಾ ಇವರೇ ಬೇಕು ಅಂತ ಹೆಂಗೆ ಆಯ್ಕೆ ಆಯಿತು ಅಂತ? ಅಂದರೆ ನಾವು ಆಲ್ಮೋಸ್ಟ್ ಆಡಿಷನ್ಸ್ ಅಂತ ಮಾಡಿದ್ವಿ, ಪ್ರತಿಯೊಬ್ಬರಿಗೂ ನಾವು ಆಡಿಷನ್ಸೇ ಮಾಡಿದ್ದು. ಆಲ್ಮೋಸ್ಟ್ ಒಂದು 15 to 20 ಮೆಂಬರ್ಸ್. ಅಂದರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಟೈಮ್ ಪಿಕ್ ಮಾಡಿದಾಗ ಸೊ 15 to 20 ಪೀಪಲ್ಸ್ ಅನ್ನೋದು ನಮ್ಮ ಫಿಲ್ಟರ್ ಆಗೇ ಆಗುತ್ತೆ. ಸೊ ಅದರಲ್ಲಿ 10 ಪೀಪಲ್ಸ್ ಅಂತ ನಾವು ಫಿಲ್ಟರ್ ಮಾಡಿದಾಗ ಸೊ ದಿ ಬೆಟರ್ ಯಾರು ಬಂದರು ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಯಿತು. ಮತ್ತೊಂದು ಸುಕೇಶ್ ಅವರು ಅವರೇ ಡೈಲಾಗ್ ಬರೆದಿರೋದ್ರಿಂದ ಆ ಪಾತ್ರಕ್ಕೆ ಆ ಮೂಮೆಂಟು ಏನಿತ್ತು, ಅಂದರೆ ಪಂಚಿಂಗ್ ಡೈಲಾಗ್ಸ್ಗಳಾಗಿರ್ಬೋದು ಅಥವಾ ಪಾಸಿಂಗ್ ಆಗಿರ್ಬೋದು, ಡೈಲಾಗ್ ಟು ಡೈಲಾಗು. ಸೊ ಅದನ್ನು ತುಂಬ ಜನರು ಮಿಸ್ ಮಾಡ್ತಿದ್ರು. ಅಂದರೆ ಕೆಲವೊಂದು ಡೈಲಾಗ್ಸ್ಗಳು ಹಂಗೆ ಫ್ಲೋ ಆಗಿಬಿಡುತ್ತೆ ಅವ್ರದ್ದು ಸಿನಿಮಾದಲ್ಲಿ ನೋಡಿದಾಗ ತುಂಬ ಜಾಸ್ತಿ ಪಂಚಿಂಗ್ ಅವ್ರದ್ದೇ ಇರೋದು. ಸೊ ಅದಕ್ಕೋಸ್ಕರ ಆ ಕ್ಯಾರೆಕ್ಟ್ರನ್ನ ಹಂಗೆ ಇಟ್ಕೊಂಡು ಮಿಕ್ಕಿದ್ದು 2 ಕ್ಯಾರೆಕ್ಟರ್ಗಳನ್ನ ಹುಡ್ಕೋಕ್ಕಂತ ಶುರು ಮಾಡಿದಾಗ ಸೊ ಸಿಕ್ಕಿದಂಥ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಎಷ್ಟಾಗುತ್ತೋ ಅಷ್ಟು ಹುಡುಕಿದ್ದೀನಿ ನನಗೆ. ಅಂದರೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಗದೆ ಆದ್ರೂ ಬಟ್ ಎಷ್ಟು ನಮ್ಮ ಕೈಲಿ ನಮ್ಮ ಸುತ್ತಮುತ್ತ ಸಿಗ್ತಾರೆ ಅಥವಾ ಆಡಿಷನ್ಸ್ಗೆ ಹೋಗಿದಾಗ ಬಂದಿದ್ರು ಪ್ರತಿಯೊಬ್ಬರದ್ದು ನಾವು ತಕ್ಕೊಂಡು ಅದರಲ್ಲಿ ದಿ ಬೆಸ್ಟ್ ಯಾರು ಕೊಡ್ಬೋದು ಅಂತ. ಸೊ ಆಲ್ಮೋಸ್ಟ್ ನಾವು ಶಶಿ ಅವರಿಗೆ ಆಲ್ಮೋಸ್ಟ್ 3 times ಏನೋ ನಾವು ಇದನ್ನು ಮಾಡಿರೋದು, ಆಡಿಷನ್ಸ್ ಮಾಡಿರೋದು. ಅಂದರೆ ಒಂದು ಸತಿ ಕ್ಲೋಸು, ಒಂದು ಸತಿ ಮಿಡ್ಡು, ಬೇರೆ ಡೈಲಾಗ್ಸ್ಗಳು ಯಾವ ರೀತಿ ಡೈಲಾಗ್ ಡೆಲಿವರಿ ಮಾಡ್ತಾರೆ. ಸೊ ಪ್ರತಿಯೊಂದು
ಅದೇ ರೀತಿ ಪ್ರತಿಯೊಬ್ಬರು ಆರ್ಟಿಸ್ಟ್ಗೂ 2 ಟೈಮ್ಸ್ ಇದು ಮಾಡಿ ಸೊ ಫಿಲ್ಟರ್ ಮಾಡಿ ನಂತರ ಸಿನಿಮಾಗೆ ದಿ ಬೆಸ್ಟ್ ಕ್ವಾಲಿಟಿ ಆಫ್ ತೆಗಿಬೇಕು. ಆ್ಯಕ್ಟಿಂಗ್ ಆಗಿರ್ಬೋದು ಏನಾಗಿರ್ಬೋದು. ಹೊಸಬ್ರು ಅನ್ಸೋದೇ ಬೇಡ ನಮಗೆ. ಅಂದರೆ ಈಗ ಬರ್ತಿರೋ ಸಿನಿಮಾಗಳಲ್ಲಿ ಹೊಸಬ್ರು ಅನ್ನೋದು ಒಂದು ಬರುತ್ತೆ ಹೊರತು ಜನರು ಎಕ್ಸ್ಪೆಕ್ಟ್ ಮಾಡ್ತಾರೆ ಏನು ಮಾಡ್ತಾ ಇದ್ದಾರೆ ಏನು ಕತೆ ಅನ್ನೋದು. ಆ ಎಕ್ಸ್ಪೆಕ್ಟೇಷನ್ ನಮ್ಮ ಕಡೆಯಿಂದ ರೀಚ್ ಆಗಬೇಕಾಯ್ತು. ಅದನ್ನು ರೀಚ್ ಆಗೈತೆ 25 ಡೇಸ್ಗೆ. ಎಸ್ ಸರ್, ಇನ್ನೂ ನೋಡಿದಿರೋವಂಥ ಆಡಿಯನ್ಸ್ಗೆ ಸರ್ ಇಂಟರ್ವಲ್ ಕತೆನ ಎಳೆನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಂಟರ್ವಲ್ಲು ಸ್ಟೋರಿ ಆಫ್ ಎವ್ರಿ ಮಿಡಲ್ ಕ್ಲಾಸ್ ಪೀಪಲ್ಸು. ಅದನ್ನು ಫ್ರೆಂಡ್ಸ್ ಆಗಿರ್ಬೋದು, 90 ಕಿಡ್ಸ್ಗಾಗಿರ್ಬೋದು ಅಥವಾ 2000 ಕಿಡ್ಸ್ಗಾಗಿರ್ಬೋದು, ಇಬ್ರಿಗೂ ಇಷ್ಟ ಆಗುತ್ತೆ. ಸೊ ಪ್ರತಿಯೊಬ್ಬರು ಬನ್ನಿ ನೋಡಿ. ಸೊ ಶೀಘ್ರದಲ್ಲೇ OTTಗೂ ಬರುತ್ತೆ. ಅದಕ್ಕಿಂತ ಮುಂಚೆ ಥಿಯೇಟ್ರಿಗೆ ಬಂದು ನೋಡಿ. OTTಲೂ ಕೂಡ ನೀವು ಎಂಜಾಯ್ ಮಾಡ್ತೀರಾ. ಎಸ್ ಸರ್, ಇವತ್ತು 25 ಡೇಸ್ ಆಗಿದ್ದಕ್ಕೆ ಪವನ್ ಸರ್ ಬಂದು ಸಪೋರ್ಟ್ ಮಾಡಿದರು, ಪವನ್ ಒಡೆಯರ್ ಸರ್ ಬಂದು. ಎಷ್ಟು ಖುಷಿ ಇದೆ ಸರ್ ನಿಮಗೆ? ಪವನ್ ಒಡೆಯರ್ ಸರ್ರು ಅವರು ಒಂದು IT ಬ್ಯಾಕ್ಗ್ರೌಂಡು ಇಂಜಿನಿಯರ್ ಇರೋದ್ರಿಂದ ನಮ್ಗೆ ಖುಷಿ ಅದನ್ನು ಯಾವಾಗ್ಲೂ. ಇದಕ್ಕೆ ಅಂದರೆ ಅವರು ಕೂಡ ಸೇಮ್ ನಾವು ಹೆಂಗೆ ಜರ್ನಿ ಮಾಡಿದ್ವೋ ಅದೇ ರೀತಿ ಜರ್ನಿ ಮಾಡವ್ರೆ. ಸೊ ಅವರು ತುಂಬ ನನಗೆ ಖುಷಿ ಆಯಿತು. ಅವರು ಬರ್ತಾವ್ರೆ, ಒಪ್ಕೊಂಡ್ರು ಸರ್ರು. ಸೊ ಖಂಡಿತವಾಗ್ಲೂ ಬಂದು ಸಕ್ಸಸ್ಗೆ ನಾನು ಒಂದು ಕೈ ಜೋಡಿಸಿ ವಿಶ್ ಮಾಡ್ತೀನಿ ಅಂತ. ಸೊ ಹ್ಯಾಪಿ, ಕಂಪ್ಲೀಟ್ ಟೀಮ್ ಪೂರ್ತಿ ಹ್ಯಾಪಿ. ಎಸ್, ಕಡೆಯದಾಗಿ ಇನ್ನೂ ಸಿನಿಮಾ ನೋಡದಿರೋ ಅಂಥ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನು ಸಿನಿಮಾ ನೋಡ್ದಿರೋ ಅಂದರೆ ನಮಗೆ ಮೋಸ್ಟ್ ಆಫ್ ದಿ ಪೀಪಲ್ಸ್ ರೀಚಿಂಗ್ ಔಟು ಓಕೆನಾ. ಬಟ್ ನೋಡಿಲ್ದೇ ಹೋದವ್ರಿಗೆ ನಾನು ಹೇಳೋದೊಂದೇ, OTT ನೀವು ನೋಡಾದ್ಮೇಲೆ ಮಿಸ್ ಮಾಡ್ಕೊಂಡ್ವಿ ಇಂಥ ಸಿನಿಮಾನ ಥಿಯೇಟ್ರಲ್ಲಿ ಅನ್ನೋದು ನಿಮ್ಗೆ ಬಂದೇ ಬಂದಿರುತ್ತೆ. ಸೊ ಅದಕ್ಕಿಂತ ಮೊದಲು OTTಗಿಂದ ಬರೋದಕ್ಕಿಂತ ಮುಂಚೆ ಟಿವಿಗೆ ಬಂದು ಟಿವಿ OTT ಬರೋದಕ್ಕಿಂತ ಮುಂಚೆ ಥಿಯೇಟ್ರಿಗೆ ಬಂದು ನೋಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ತುಂಬ ಇರುತ್ತೆ. OTT ನಾರ್ಮಲಾಗಿ OTT ಮತ್ತೀಗ ಟಿವಿಗಿರೋದು ಏನು ವ್ಯತ್ಯಾಸ ಅಂದರೆ ಸ್ಟಿರೋ ಮ್ಯೂಸಿಕ್ ಹಾಕ್ಬಿಡ್ತಾರೆ ಅವರು. ಸೊ ನಿಮಗೆ ಆ ಕ್ವಾಲಿಟಿ ಕೊಡೋಕ್ಕಾಗಲ್ಲ. ನಾವು 7.1 ಡಾಲ್ಬಿ ಎಫೆಕ್ಟ್ಸ್ ಎಲ್ಲ ಮಾಡಿರ್ತೀವಿ. ಸೊ ಥಿಯೇಟ್ರಲ್ಲಿ ಮಾತ್ರ ಅದು ಎಫೆಕ್ಟ್ಸ್ಗಳನ್ನ ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಡೈಲಾಗ್ಸ್ಗೆ ಪಂಚಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಮತ್ತೀಗ SFX ಆಗಿರ್ಬೋದು, ಅದರಲ್ಲೂ ಕೂಡ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ SFXಲ್ಲಿ. ಸೊ ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ. ಎಸ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್.